ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಒಂದು ಗೀತ ನಿನ್ನ ಸಂಸಾರ ಸರಿ ಮಾಡೋದಕ್ಕೆ ಸಾವಿನ ಮನೆ ಕದ ತಟ್ಬಿಟ್ಟು ಬಂದಿದ್ದೀನಿ. ಈಗ ಸತ್ತಾದರೂ ಸರಿ ನಿನ್ನ ಜೀವನನ ಸರಿ ಮಾಡೇ ಮಾಡ್ತೀನಿ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಅಪ್ಪ ದಯವಿಟ್ಟು ಹಂಗೆಲ್ಲ ಮಾತಾಡಬೇಡ ನೀನು ಅಂತ ವಿದ್ಯೆ ಹೇಳ್ತಾಳೆ. ನಿನ್ನ ಬದುಕನ್ನ ನಾನು ಸರಿ ಮಾಡದೇ ಇದ್ದರೆ ನಾನು ಬದುಕಿದ್ದಾದರೂ ಏನು ಪ್ರಯೋಜನ ಹೇಳು. ನಮ್ಮಪ್ಪ ಏನು ಹಿಂಗೆ ಮೌನವಾಗಿ ಹೊರಟೋಗ್ಬಿಟ್ಟ ಅಂತ ನೀನೇನು ಚಿಂತೆ ಮಾಡಬೇಡ ಮಗಳೇ. ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲನೂ ನೋಡ್ಕೊತೀನಿ, ನೀನು ನಿಶ್ಚಿಂತೆಯಾಗಿರು ಮಗಳೇ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ನಿನ್ನ ಮಾತು ಕೇಳಿ ನನಗೀಗ ಧೈರ್ಯ ಬಂತು ಅಪ್ಪ. ನಾನು ಅಂತ ಹೇಳ್ದಲ್ಲ, ಒಂದು ಪದ ಸಾಕಪ್ಪ ನಾನು ನಿರಾಳವಾಗಿರೋಕ್ಕೆ ಅಂತಾಳೆ ವಿದ್ಯಾ. ನೀನು ನಿಮ್ಮ ಅಪ್ಪನ ಮೇಲೆ ನಂಬಿಕೆ ಮಾಡಿಬಿಟ್ಟು ಸಂತೋಷವಾಗಿರು ಮಗಳೇ, ನಾನೀಗ ಫೋನ್ ಮಡಗ್ತೀನಿ ಅಂತಾರೆ ವಿದ್ಯಾವರಪ್ಪ. ಚಂಪಾ ಅಪ್ಪನ ಮಾತು ಕೇಳಿದ್ಮೇಕೆ ಕತ್ಲೆ ಕವಿದಿದ್ದು ನನ್ನ ಕಣ್ಣು ಮುಂದ್ಗೂಟೆ ಒಂದು ಹೊಸ ಬೆಳಕು ಕಾಣ್ತಾ ಇದೆ ಚಂಪಾ. ಅಪ್ಪ ಏನಾದರೂ ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಬರ್ತೈತೆ ಚಂಪಾ ಅಂತ ವಿದ್ಯೆ ಹೇಳ್ತಾಳೆ. ವಿದ್ಯಾಕ ಅಪ್ಪ ಅಂದ್ರೇ ಹಾಗೆ, ಏನೋ ಒಂದು ಧೈರ್ಯ, ನಂಬಿಕೆ, ಭರವಸೆ. ಅವರೊಬ್ಬರು ನಮ್ಮ ಜೊತೆ ಇದ್ಬಿಟ್ರೆ ಸಾಕು, ಪ್ರಪಂಚನೇ ನಮ್ಮ ಜೊತೆ ಇದ್ದಂಗೆ. ಅಪ್ಪ ಅಂದರೆ ಆಕಾಶ ಅಲ್ವೇ, ನಿನ್ನ ಬಾಚಿ ತಬ್ಕೊಂತಾರೆ. ಅವ್ರು ಹೇಳವ್ರೆ ಅನ್ಮೇಕೆ ಭಯ ಪಡಬೇಡ, ಖಂಡಿತ ಒಳ್ಳೇದಾಗೆ ಆಗ್ತೈತೆ, ಎಲ್ಲ ಸರಿ ಹೋಗ್ತದೆ, ಧೈರ್ಯವಾಗಿರು ವಿದ್ಯಾಕ ಅಂತ ಚಂಪಾ ಹೇಳ್ತಾಳೆ. ಇತ್ತ ಭದ್ರ ಇತ್ತಿಂದ ಅತ್ತ ಓಡಾಡ್ತಿರ್ತಾನೆ. 4 ಗಂಟೆಗೆ ರಿಪೋರ್ಟ್ ಬರ್ತೈತೆ ಅಂದ. ಹೊತ್ತಾಗ್ಲೇ 5 ಆಯ್ತೈತೆ. ವಾಟ್ಲೆ ಎಲ್ಲೋದ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ತಡಿ ಫೋನ್ ಮಾಡುವ ಅಂತ ಹೇಳಿ ಫೋನ್ ತಗೊಂತಾನೆ ಕೈಗೆ ಭದ್ರ. ಅಷ್ಟೊತ್ತಿಗೆ ಕೋಟ್ಲೆ ಬರ್ತಾನೆ. ಕೋಟ್ಲೆ ಬಂದೇನ್ಲ, ರಿಪೋರ್ಟ್ ಬಂತೇನ್ಲ, ನಾವು ಅನುಮಾನ ಪಟ್ಟಿದ್ದು ದಿಟ ತಾನೆ. ಮುಖ ಏನಿಲ್ಲ ನೋಡಿ ಅಂಥದ್ದೇನೈತೆ ಹೇಳ ಅಂತಾನೆ ಭದ್ರ. ಇಲ್ಲ ಅಣ್ತಮ್ಮ, ನಾವು ಅನುಮಾನ ಪಟ್ಟಿದ್ದು ಸುಳ್ಳಾಗೋಯ್ತು, ಆ ಕೇಕಲ್ಲಿ ಏನು ಬರ್ತಿಲ್ವಂತೆ ಅಂತ ಕೋಟ್ಲೆ ಹೇಳ್ತಾನೆ. ಕೋಟ್ಲೆ ಏನ್ಲ ಹೇಳ್ತಾ ಇದ್ದೀಯ ಅಂತ ಭದ್ರ ಹೇಳ್ತಾನೆ. ದಿಟನೇ ಹೇಳ್ತಾ ಇದ್ದೀನಿ ಅಣ್ತಮ್ಮ, ತಾನೆ ಆ ಲ್ಯಾಬ್ ಹುಡ್ಗ 10 ಗಂಟೆ ಬಂದು ಹೇಳ್ಬಿಟ್ಟೋದ. ಕೋಟ್ಲೆ ಹೇಳ್ತಾನೆ, ಕೇಕಲ್ಲಿ ಏನು ಬರ್ತಿಲ್ಲ ಅಂದ್ಮೇಕೆ ನನಗೆ ಮತ್ತೆ ಬರೋಕ್ಕೆ ಹೆಂಗೆ ಸಾಧ್ಯ ಅದೇ, ಹಂಗಾರೆ ನಾನು ಹೆಂಗೆ ಪ್ರಜ್ಞೆ ತಪ್ಪದೆ ಅಂತ ಭದ್ರ ಹೇಳ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಸಂತೋಷ, ಯಾವನ ಹತ್ರ ಹೇಳ್ತಾ ಇದ್ದೀಯಾ, ಒಂದು 3 ತಿಂಗಳು ಊರಲ್ಲಿಲ್ಲ ಅಂದರೆ ನನ್ನೇ ಮರ್ತು ಬಿಡ್ತೀಯಾ, ನಾನು ಮಾತಾಡಿದ್ರೆ ನಾನು ಯಾರೋ ಅಂತ ತೋರಿಸ್ತೀನಿ, ಕೊಡ್ಲಾ ಎಣ್ಣೆನ ಅಂತ ಜಗಳ ಮಾಡಿಕೊಂಡು ಎಣ್ಣೆ ಇಸ್ಕೊಂಡು ಹೋಗ್ತಾನೆ. ಇವತ್ತು 90 ಹೊಡೆದು ತೋರಿಸ್ತೀನಿ, ಯಾರೋ ಅಂತ ತೋರಿಸ್ತೀನಿ ಅಂತ ಹೇಳಿ ವಿದ್ಯಾವರಪ್ಪ ಕುಡಿದು ಮಲ್ಕೊಂಡಿರ್ತಾರೆ. ಅಲ್ಲಿಗೆ ಹೋಗಿ ಕುತ್ಕೊತಾನೆ. ಅಣ್ಣ ಜಿಯಾಸ್ ಅಂತಾನೆ ಸಂತು. ಅವನ ಫುಲ್ಲು ಪೋಚ್ಕೊಬಿಟ್ಟವನೆ ಅಂತ ಅನಿಸುತ್ತೆ. ಓ ಅಣ್ಣ ಅಂತ ಎಬ್ಬಿಸ್ತಾನೆ ವಿದ್ಯಾವರಪ್ಪನ. ವಿದ್ಯಾವರಪ್ಪ ಎದ್ದು ಜಿಯಾಸ್ ಅಂತಾನೆ. ಅವ್ರ ಮುಖ ನೋಡಿ, ಇವರು ಶಿವರಾಮೇಗೌಡರು ಬೀಗ್ರಲ್ವಾ, ಇವನೇನು ಈ ಪಾಟಿ ಕುಡಿದ್ಬಿಟ್ಟವನೆ ಅಂತ ಮನಸ್ಸಿನಲ್ಲೇ ಅನ್ಕೊಂಡು, ಚೆಲುವಣ್ಣ ಏನಾಯ್ತಣ್ಣ ಅಂತಾನೆ. ಸಂತೋಷ, ಓ ನಾನು ಯಾರು ಅಂತ ಗೊತ್ತೇ ಅಂತ ವಿದ್ಯಾವರಪ್ಪ ಕೇಳ್ತಾರೆ. ಗೊತ್ತು ಬಿಡೋಣ, ನೀನು ಮಂತ್ರಿ ಶಿವರಾಮೇಗೌಡರು ಅವರು ಬೀಗ್ರಲ್ವೇ, ಸರಿ ಏನಾಯ್ತಣ್ಣ ಅಂತಾರೆ ಸಂತೋಷ. ಅನ್ಯಾಯ ಆಗೈತೆ ಅಂತಾರೆ ವಿದ್ಯಾವರಪ್ಪ. ಅದೇ ಏನು ಅನ್ಯಾಯ ಆಗಿರೋದು, ಯಾರಿಂದ ಆಗಿರೋದು ಅಂತ ಕೇಳ್ತಾನೆ ಸಂತೋಷ. ಮಂತ್ರಿ ಶಿವರಾಮೇಗೌಡರಿಂದ ನನ್ನ ಮಗಳು ಬದುಕಿದ್ರುನುವೆ ನನ್ನ ಅಳಿನ್ಗೆ ಇನ್ನೊಂದು ಮದುವೆ ಮಾಡಕ್ ಹೊಂಟವ್ರೆ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಭದ್ರೇಗೌಡರು ಇನ್ನೊಂದು ಮದುವೆ ಮಾಡ್ಕೊಳಕ್ಕೆ ಹೆಂಗ್ ಸಾಧ್ಯ, ನನ್ನಿಂದ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟಕ್ಕೂ ಎಣ್ಣೆ ಯಾರಣ ಅಂತಾನೆ ಸಂತೋಷ. ಇನ್ಯಾರು, ಶಿವರಾಮೇಗೌಡರು ತಂಗಿ ಅವ್ರ ಮಗಳು ವಿನಂತಿ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಸಂತೋಷ ಗ್ಲಾಸಲ್ಲಿ ಅಟ್ಟಿದ್ದು ಬ್ರ್ಯಾಂದಿನ ಕುಡಿದ್ಬಿಟ್ಟು, ಚೆಲುವಣ್ಣ ನೀನು ನಿಜಾನೇ ಹೇಳ್ತಾ ಇದೀಯಾ ಅಂತ ಕೇಳ್ತಾನೆ. ಅವ್ರ ತಂಗಿ ಮಗಳ ಜೊತೆ ಮದುವೆ ಮಾಡೋಕ್ಕೋಗಿ ನನ್ನ ಮಗಳಿಗೆ ಅನ್ಯಾಯ ಮಾಡ್ತಾವ್ರೆ ಕಣಣ್ಣ, ನ್ಯಾಯ ಕೊಡ್ಸೋರೆ, ಅನ್ಯಾಯ ಮಾಡಿಬಿಟ್ರೆ ನಾನು ಯಾರ ತಾವ ಹೋಗಿ ನ್ಯಾಯ ಕೇಳೋಣ, ನೀನೇ ಹೇಳೋಣ ಅಂತ ಹೇಳಿ ಮಲ್ಕೊತಾರೆ ವಿದ್ಯಾವರಪ್ಪ. ಚೆಲುವಣ್ಣ ಎಂಥ ವಿಷಯ ಹೇಳ್ದೆ ಚೆಲುವಣ್ಣ ಅಂತ ಹೇಳಿ ಎದ್ದೋಗಿ ಫೋನ್ ಮಾಡ್ತಾನೆ ಸಂತೋಷ ವಿನಂತಿಗೆ. ವಿನಂತಿ ಸಾವಿತ್ರಿ ಏನೋ ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ ಫೋನ್ ಬರುತ್ತೆ. ತಗೊಂಡು ಗಾಬರಿ ಆಗ್ತಾಳೆ. ನೋಡಿ ವಿನಂತಿ, ಸಂತು ಕಣವ್ವ, ಇಷ್ಟು ದಿನದಿಂದ ಇಲ್ದಿದ್ದವನು ಇವಾಗ ಯಾಕೆ ಫೋನ್ ಮಾಡ್ತಾವನೆ ತಳೆ ವಿನಂತಿ. ಕೊಡಿಲ್ ನಾನು ಮಾತಾಡ್ತೀನಿ ಅಂತ ಸಾವಿತ್ರಿ ಫೋನ್ ತಗೊತಾಳೆ. ಇವನಿಗೆ ಕೊಡೋದೆಲ್ಲ ಕೊಟ್ಟಾಯ್ತಲ್ಲ, ಮತ್ತೆ ಯಾಕೆ ಫೋನ್ ಮಾಡ್ತಾವನೆ, ಅದೇನು ಅಂತ ನಾನೇ ಕೇಳ್ತೀನಿರು, ಫೋನ್ ಆನ್ ಮಾಡಿ ಹೇಳ್ತಮ್ಮಯ್ಯ ಅಂತಾಳೆ ಸಾವಿತ್ರಿ. ಅಕ್ಕಯ್ಯ ಸಾಯ ಗಂಟ ಈ ತಮ್ಮನ ಋಣ ಮರೆಯೋಕ್ಕಿಲ್ಲ ಅಂದ್ಬಿಟ್ಟು ಈ ತಮ್ಮನ್ಗೆ ಹೇಳ್ದಂಗೆ ಮದುವೆ ಮಾಡ್ತಿದ್ಯಲ್ಲ ನಿನ್ನ ಮಗಳಿಗೆ, ಸರಿನಾ ಅಕ್ಕಯ್ಯ ಅಂತ ಕೇಳ್ತಾನೆ ಸಂತು. ಏನೋ ಅದ್ಯಾವ್ರ ದಯೆಯಿಂದ ನನ್ನ ಮಗಳಿಗೆ ಒಳ್ಳೇದಾಗ್ತದೆ ಕಣಪ್ಪ ಅಂತಾಳೆ ಸಾವಿತ್ರಿ. ಅಕ್ಕಯ್ಯ ನಿನ್ನ ಮಗಳು ಮದುವೆ ಆಗ್ಬೇಕಂದ್ರೆ ಬೇಕಾಗಿರೋದು ಅದ್ಯಾವ್ರ ದಯ ಅಲ್ಲ, ಈ ಸಂತು ದಯೆ, ಅದಕ್ಕೆ ನೀನು ಹೊಸಿ ನನ್ನ ಕಡೆ ಗಮನ ಕೊಡಬೇಕು ಅಲ್ವೇ ಅಂತ ಹೇಳ್ತಾನೆ. ಅಲ್ಲ ಕಣಪ್ಪ, ನೀನು ಮತ್ತೆ ಕೇಳಬಾರ್ದು ಅಂತ ಅವತ್ತೇ ಎಲ್ಲ ಕೊಟ್ಟಾಗದೆ ತಾನೆ, ಮತ್ತೆ ಯಾಕೆ ಹಿಂಗೆ ಎದುರಿಸ್ತಾ ಇದ್ದೀಯಾ ಅಂತ ಸಾವಿತ್ರಿ ಕೇಳ್ತಾಳೆ. ಏನಕ್ಕ ನೀನು ಒಳ್ಳೆ ಖಜನೆಗೆ ಕೈ ಹಾಕಿದೀಯಾ,
ಈ ತಮ್ಮನಿಗೆ ಹೊಸಿ ಚಿಲ್ಲರೆ ಎಸೆದ್ರೆ ಖಜಾನೆ ಕಮ್ಮಿ ಆತದ ಹೇಳು ಅಂತ ಕೇಳ್ತಾನೆ ಸಂತು. ಸರಿ ನಿನ್ಗೇನು ಬೇಕು ಹೇಳು ಅಂತಾಳೆ ಸಾವಿತ್ರಿ. ಮಗಳನ್ನ ದೊಡ್ಡ ಸಾಮ್ರಾಜ್ಯಕ್ಕೆ ಅಧಿಪತಿ ಮಾಡಕೊಂಡಿದೀಯ, ಅದೇನು ಕೊಟ್ಟಿಯ ನೀನೇ ಹೇಳಕ್ಕಯ್ಯ ಅಂತಾನೆ ಸಂತೋಷ. ಸಾವಿತ್ರಿ ಎಷ್ಟು ಕೊಡಬೇಕು ಅಂತ ವಿನಂತಿಗೆ ಸನ್ನೆ ಮಾಡ್ತಾಳೆ. ವಿನಂತಿ 3 ತೋರಿಸ್ತಾಳೆ ಬೆರಳು. ಸರಿ 2 ಲಕ್ಷ ಕೊಡ್ತೀನಿ ಅಂತಾಳೆ ಸಾವಿತ್ರಿ. ಅಕ್ಕಯ್ಯ ನೀನು ಹೇಳಿದ ವಿಷಯಕ್ಕೆ ಹೊಡೆದಿದ್ದ ಪೆಗ್ಗು ಇಳ್ದೋಯ್ತು ಅಂತ ಸಂತೋಷ್ ಹೇಳ್ತಾನೆ. ಆದರೆ ನೀನು ಆ ದುಡ್ಡು ನಿನ್ನ ಕೈಲಿಗೆ ಬಂದಿದ್ದ ಕೂಡಲೇ ನನ್ನ ಮಗಳನ್ನ ಮರ್ತು ಬಿಡಬೇಕು ಅಂತ ಸಾವಿತ್ರಿ ಹೇಳ್ತಾಳೆ. ಅಕ್ಕಯ್ಯ ನನ್ನ ಕನಸಿನಲ್ಲೂ ನೆನ್ಸ್ಕೊಂಡಿರಾ ಅಂತ ದುಡ್ಡು ಕೊಡ್ತಾ ಇದ್ದೀರಾ ಅಂದಮೇಲೆ ನಾನು ಯಾಕೆ ನಿಮ್ಮನ್ನ ನೆನ್ಸ್ಕೊಂಡ್ಲಿ? ದುಡ್ಡು ಕೈ ಸೇರಿದ ತಕ್ಷಣ ನಾನು ಯಾರೋ ನೀವು ಯಾರೋ ಅಂತ ಹೇಳ್ತಾನೆ ಸಂತು. ಸರಿ ಯಾರಿಗೂ ತಿಳಿದಿದ್ದಂಗೆ ನಮ್ಮ ಅಟ್ಟಿ ತವ ಬಂದು ಫೋನ್ ಮಾಡು, ನಾನು ದುಡ್ಡು ಕೊಡ್ತೀನಿ ಅಂತಾಳೆ ಸಾವಿತ್ರಿ. ಸರಿ ಅಕ್ಕಯ್ಯ ಅಂತ ಫೋನ್ ಕಟ್ ಮಾಡ್ತಾನೆ ಸಂತು. ಸಂತು ಏನಿಲ್ಲ ನಿನ್ನ ಅದೃಷ್ಟ ಇಲ್ವಣ್ಣ, ಒಳ್ಳೆ ಅದೃಷ್ಟನೇ ತಂದ್ಕೊಟ್ಟಿದೀಯಾ ಅಂತ ಅನ್ಕೊಂತಿರ್ತಾನೆ ಸಂತೋಷ. ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ನಾವ ತತ್ತೀಯೇ ಅಂತ ವಿನಂತಿ ಕೇಳ್ತಾಳೆ. ನೋಡೆ ಮದುವೆ ಖರ್ಚಿಗಂತ 10 ಲಕ್ಷ ಕೊಟ್ಟವ್ರಲ್ಲ, ಅದ್ರಲ್ಲಿ ಕೊಡ್ತೀನಿ ಬಿಡು, ಏನಾದರೂ ಆಗಲಿ ಈ ಮದುವೆ ನಡಿಬೇಕು ಅಟಯ್ಯ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಲೇ ಕೋಟ್ಲೆ ಸ್ಟೇರಿಂಗ್ ಕೆಳಗೆ ಕಲ್ಸಿಗ ಹಂಡ್ರೆ ಏನಾಗ್ತೈತೆನ್ಲ ಅಂತ ಭದ್ರ ಕೇಳ್ತಾನೆ. ಗೊತ್ತಾತಾ ಇಲ್ಲ ಅಣ್ತಮ್ಮ ಅಂತಾನೆ ಕೋಟ್ಲೆ. ಸ್ಟೇರಿಂಗ್ ದಿಕ್ಕೇ ಬದಲಾತದೆ ಅಂದ್ರೆ ನಮ್ ದಾರಿ ತಪ್ಸಕ್ಕೆ ಏನೋ ಮಸ್ಲತ್ ಮಾಡ್ತಾವ್ರೆ ಅಂತ ಅನಿಸ್ತೈತೆ ಕಣ್ಲ. ಕೋಟ್ಲೆ ಆ ಕೇಕ್ನ ಇನ್ನೊಂದು ಲ್ಯಾಬಿಗೆ ಕೊಡ್ಬೇಕಾಗಿತ್ತು ಕಣ್ಲ ಅಂತಾನೆ ಭದ್ರ. ಅಂತಮ್ಮ ಅದ್ ನನ್ಗೆ ಸಂದಾಗ ಗೊತ್ತಿರೋ ಲ್ಯಾಬೇಯ, ಅದಕ್ಕೆ ಕೊಟ್ಟೆ ಅಂತ ಕೋಟ್ಲೆ ಹೇಳ್ತಾನೆ. ಆದ್ರೂ ಹೆಂಗ್ಲ ಅದ್ರಲ್ಲಿ ಏನು ಬೆರ್ತಿಲ್ಲ ಅಂತ ಬಂತು ಭದ್ರ ಹೇಳ್ತಾನೆ. ಅಣ್ತಮ್ಮ ನಮಗ್ ಬಂದಿದ್ದು ಬರೀ ಅನುಮಾನ ಅಟಯ್ಯ, ಅದೇ ದಿಟ ಆಗ್ಬೇಕು ಅಂತ ಏನಿಲ್ವಲ್ಲ. ನೋಡು ನಾನು ಅರ್ಜೆಂಟಾಗಿ ಬೇಕು ಅಂತ ಅಂದಿದ್ದಕ್ಕೆಯ ಪಾಪ ಅಟ್ಟಿ ಗಂಟ ಬಂದು ಹೇಳ್ಬಿಟ್ಟೋಗವನೆ ಅಂದ್ಮೇಕೆ ಅವನ ಮೇಲೆ ಅನುಮಾನ ಪಡಕತ್ತದ ಹೇಳು ಅಂತ ಕೋಟ್ಲೆ ಹೇಳ್ತಾನೆ. ಆದ್ರೂ ಅದು ಹೆಂಗ್ಲ ನನ್ನ ಜ್ಞಾನ ತಪ್ಪದೆ ತಾನೇ ಭದ್ರ. ಗ್ರಾಚಾರ ಕೆಟ್ಟಿರುವಾಗ ಹಗ್ಗನ್ನು ಅವತ್ತದಂತೆ, ಹಂಗೆ ನಮ್ಮ ಟೈಮ್ ಸರಿ ಇಲ್ದಿದ್ದವಾಗ ನಮ್ಗೆ ಗೊತ್ತಿಲ್ಲದೆ ಏನು ಬೇಕಾದರೂ ಆಗಿರ್ಬೋದು ಅಂತ ಕೋಟ್ಲೆ ಹೇಳ್ತಾನೆ. ಲೇ ಕೋಟ್ಲೆ ನಾನು ಆ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇದ್ದಿದ್ದು ಒಂದೇ ದಾರಿ, ಅದು ಮುಚ್ಚೋಯ್ತು ಅಲ್ಲಲ್ಲ ಅಂತ ಭದ್ರ ಹೇಳ್ತಿರ್ತಾನೆ. ಭದ್ರಮಾಮ ಅನ್ಕೊಂಡು ವಿನಂತಿ ಬರ್ತಾಳೆ. ಭದ್ರಮಾಮ ಮದುವೆಗೆ ಸೀರೆ ತಗೋಬೇಕಿತ್ತು, ನಿನ್ಗೆ ಯಾವ ಕಲರ್ ಇಷ್ಟ ಅಂತ ಹೇಳು, ಆ ಕಲರ್ನೇ ತಗೊತೀನಿ ಅಂತ ವಿನಂತಿ ಹೇಳ್ತಾಳೆ. ವಿನಂತಿ ಮೊದಲೇ ನನ್ನ ತಲೆ ಕೆಟ್ಟೋಗದೆ, ಮತ್ತೆ ನಿನ್ನ ಸೀರೆ ಗೀರೆ ಮಾತಾಡಿ ತಲೆ ಚಿಟ್ಟಿಡ್ಸ್ಬೇಡ, ಸುಮ್ಕೆ ಹೊಂಟೋಗು ಅಂತಾನೆ ಭದ್ರ. ಅಲ್ಲ ಮಾಮ ಮದುವೆ ಮಾಡ್ಕೊಂಡು ಹಿಂಗೆ ಆಕಾಶನೇ ತಲೆ ಮೇಲೆ ಬಿದ್ದಿರೋ ಹಂಗಿದ್ರೆ ಹೆಂಗೇಳು, ಓಸಿ ನಗ್ನಗ್ತಾ ಖುಷಿಯಾಗಿ ಸಂತೋಷವಾಗಿರ್ಬಾರ್ದೆ ಅಂತಾಳೆ ವಿನಂತಿ. ದೊಡ್ಡ ನನ್ನ ಪಿತ್ತ ನಾನು ಎತ್ತಿಗೇರಿಸ್ಬೇಡ, ಮದುವೆ ಅಂತ ಸಂತೋಷಪಟ್ಟು ಮಾಡ್ಕೊಳಕ್ಕೆ ನಾನೇನು ನಿನ್ನ ಇಷ್ಟಪಟ್ಟು ಮಾಡ್ಕೊತಾ ಇಲ್ಲ, ವಿಧಿ ಇಲ್ದೆಯ ಧರ್ಮ ಸಂಕಟಕ್ಕೆ ಸಿಗಾಕೊಂಡು ಮದುವೆಗೆ ಒಪ್ಕೊಂಡಿದ್ದೀನಿ ಅಟಯ್ಯ, ಅದನ್ನೇ ನೆಪ ಮಾಡಿಕೊಂಡು ಬಂದು ನನ್ನ ತಲೆ ತಿಂದರೆ ಸುಮ್ಕೆ ಇರೋಕ್ಕಿಲ್ಲ, ಸುಮ್ಕೆ ಹೊಂಟೋಗು ಅಂತಾನೆ ಭದ್ರ. ವಿಧಿ ಇಲ್ದೇನಯ್ಯ ಅಂದರೆ ಏನು ಅರ್ಥ ಮಾಮ? ಇವತ್ತು ಈ ಮದುವೆ ಆಗ್ತಿರೋದಕ್ಕೆ ಕಾರಣ ಏನು ಅಂತ ನಿನಗೂ ಗೊತ್ತದಲ್ವೇ? ಹಂಗೆ ನೋಡೋಕೋದ್ರೆ ಈ ಮದುವೆ ನನಗೆ ಕಷ್ಟ ಆಗಬೇಕು, ಆದರೆ ನನ್ನ ಹಣೆ ಬರ ಒಪ್ಕೊಂಡು ಸಂತೋಷವಾಗಿಲ್ವೇ ಅಂತಾಳೆ ವಿನಂತಿ. ನನಗೆ ಹಿಂಗಿರಕ್ಕೆ ಬರೋಕ್ಕಿಲ್ಲ, ಈ ಮದುವೆನ ನೆನ್ಸ್ಕೊತಾ ಇದ್ರೆ ಈ ಮೈಯೆಲ್ಲ ಉರಿತದೆ, ಅದರೊಳಗೆ ನೀನು ಹಿಂಗಾಡಿದ್ರೆ ನನ್ನ ಮನುಷ್ಯತ್ವ ಕಳ್ಕೊಬೇಕಾಗ್ತದೆ, ಅದಕ್ಕೆಲ್ಲ ಅವಕಾಶ ಮಾಡ್ಕೊಡ್ಬೇಡ, ಸುಮ್ಕೆ ಇಲ್ಲಿಂದ ಹೊಂಟೋಗು ಅಂತಾನೆ ಭದ್ರ. ಅಲ್ಲ ಮಾಮ ನಾನು ನಿನ್ನ ಹೆಂಡ್ರಾಗೋಳು, ನಾನು ಯಾವ ಬಣ್ಣ ಸೀರೆ ಉಟ್ಕೊತೀನಿ ಅಂತ ನಿನ್ನನ್ನು ಕೇಳೋದು ಬಿಟ್ಬಿಟ್ಟು ಯಾರನ್ನ ಕೇಳಲಿ ಅಂತಾಳೆ ವಿನಂತಿ. ಕೋಟ್ಲೆ ಒಂದ್ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವೇನ್ಲ, ಮೊದಲು ಇಲ್ಲಿಂದ ಹೋಗಕ್ಕೆ ಹೇಳ ಅಂತಾನೆ ಭದ್ರ. ವಿನಂತಿ ಹೋಗು ಅಂತ ಕೋಟ್ಲೆ ಹೇಳಕ್ ಹೋದ್ರೆ ಬೆಳ್ಳು ತೋರಿಸ್ತಾಳೆ ವಿನಂತಿ. ಭದ್ರನ ಹತ್ರ ಬಂದು ಅಲ್ಲ ಮಾಮ ನಮ್ಮಿಬ್ಬರ ಮಧ್ಯದಲ್ಲಿ ಕೋಟ್ಲೆ ಅಣ್ಣ ಹೆಂಗೆ ಬರ್ತಾರೆ, ನಾನು ಕೇಳ್ತಾ ಇರೋದು ನಿನ್ನ ತಾನೇ, ಹೇಳು ಮಾಮ ಅಂತ ಹೇಳಿ ಕೈ ಹಿಡ್ಕೊಂಡು ಮುಖನ ಕೈಯಿಂದ ಹಿಂಗೆ ತಿರ್ಸ್ತಾಳೆ ಭದ್ರನ ಮುಖನ. ಭದ್ರ ಕೆನ್ನೆಗೆ ಒಂದು ಬಾರಿಸ್ತಾನೆ ವಿನಂತಿಗೆ. ಒಬ್ಬ ಮನುಷ್ಯನಿಗೆ 1 ಕಿತ ಹೇಳ್ಬೋದು, 2 ಕಿತ ಹೇಳ್ಬೋದು, 10 ಸಾರಿ ಬೇಕಾದರೂ ಹೇಳ್ಬೋದು, ನಿನ್ನಂಥವಳಿಗೆ ಎಷ್ಟು ಕಿತ ಹೇಳ್ಬೇಕು? ತಾನಾಗೆ ಬಂದು ನನ್ನ ರೂಮಿಗೆ ಮೈ ಮುಟ್ಟಿ ಮಾತಾಡೋದು, ಆಮೇಲೆ ಅಟ್ಟಿವರ ಮುಂದೆ ನಾನೇ ಏನೋ ಮಾಡ್ಬಿಟ್ಟೆ ಅಂತ ಮೊಸಳೆ ಕಣ್ಣೀರು ಸುರಿಸೋದು, ಇದೇ ತಾನೇ ನೀನು ಅವತ್ತು ಮಾಡಿದ್ದು? ಹೇಳ್ತಾ ಇವನಿ ಕೇಳು, ಇನ್ನೊಂದು ಕಿತ ಏನಾದರೂ ನನ್ನ ರೂಮಿಗೆ ಬಂದು ಹಿಂಗೆ ನಡ್ಕೊಂಡ್ರೆ ನಂದು ಇನ್ನೊಂದು ಮುಖ ನೋಡ್ಬೇಕಾಗ್ತದೆ, ಹುಷಾರ್ ಹೋಯ್ತಾ ಇರು ಅಂತ ಭದ್ರ ಹೇಳ್ತಾನೆ. ದುರ್ಗುಟ್ಕೊಂಡು ನೋಡ್ತಾ ಇರ್ತಾಳೆ ವಿನಂತಿ. ಏನಂಗೆ ದುರ್ಗುಟ್ಕೊಂಡು ನೋಡ್ತಾ ಇದ್ದೀ, ಹೋಯ್ತೀಯೋ ಇಲ್ಲ 4 ಬಿಡ್ಲಾ ಅಂತ ಹೊಡೆಯಕ್ಕಂತ ಹೋಗ್ತಾನೆ. ಕೋಟ್ಲೆ ಹಿಡ್ಕೊತಾನೆ ಭದ್ರನ. ಅಣ್ತಮ್ಮ ಯಾಕೆ ಹಿಂಗೆ ಆಡ್ತಾ ಇದ್ದಿ, ಹೊಸಿ ಸಮಾಧಾನವಾಗಿರು. ವಿನಂತಿ ಅಣ್ತಮ್ಮನ ಮನಸ್ಸು ಸರಿ ಇಲ್ಲ, ಮೊದಲಿನಿಂದ ಹೋಗು ಅಂತ ಕೋಟ್ಲೆ ಹೇಳ್ತಾನೆ. ಹೊಡೆಯೋದಕ್ಕಂತ ಇನ್ನೊಂದು ಸರಿ ಹೋಗ್ತಾನೆ ಭದ್ರ, ಹಿಡ್ಕೊತಾನೆ ಕೋಟ್ಲೆ. ಹೋಗು ಅಂದೆ ಅಂತ ಹೇಳ್ತಾನೆ ಕೋಟ್ಲೆ. ವಿನಂತಿ ಅಲ್ಲಿಂದ ಹೊರಟೋಗ್ತಾಳೆ. ಬಿಡ್ಲಾ ಅಂತಾನೆ ಭದ್ರ. ಅಣ್ತಮ್ಮ ಬಾಯಿಲಿ ಕೂತ್ಕೋ ಅಂತಾನೆ ಕೋಟ್ಲೆ. ಕೂತ್ಕೋ ಅಣ್ತಮ್ಮ, ಹೊಸಿ ಸಮಾಧಾನ ಮಾಡ್ಕೊ, ಆದ್ರೂ ಕೈ ಮಾಡಾರೆ ಅಣ್ತಮ್ಮ ಅಂತ ಕೋಟ್ಲೆ ಹೇಳ್ತಾನೆ. ಕೋಟ್ಲೆ ಅವತ್ತು ರಾತ್ರಿ ಹಿಂಗೆ ಬಂದಾಗ 4 ಬಾರ್ಸ್ ಕಳಿಸಿದ್ದಿದ್ರೆ ಹಿಂಗಾಗ್ತಾ ಇರಲಿಲ್ಲ,
ಅದೇ ತಪ್ಪನೆ ತಿರ್ಗಾ ಮಾಡು ಅಂದಿಯಾ ಅಂತಾನೆ ಭದ್ರ. ಪಾಪದ ಕೈಗೆ ಬುದ್ಧಿ ಕೊಡ್ಬೇಡ, ತಿರ್ಗಾ ಇನ್ನೊಂದು ಅನಾಹುತಕ್ಕೆ ದಾರಿ ಮಾಡ್ಕೊಡ್ಬೇಡ ಅಂತಾನೆ ಕೋಟ್ಲೆ. ಇಲ್ಲ ಕಣ್ಲ ಕೋಟ್ಲೆ, ಏನೋ ಆಗದೆ, ಇದೇನು ಅಂತ ತಿಳ್ಕೊಂಡ್ರೆ ಎಲ್ಲ ಸರಿ ಹೋಗ್ತದೆ. ಹಂಗಾಯ್ತು ಏನಾಯ್ತು, ಇದಕ್ಕೆಲ್ಲ ಕಾರಣ ಯಾರು ಅಂತ ತಿಳ್ಕೊಂಡ್ಲೇಬೇಕು ಕಣ್ಲ ಅಂತ ಭದ್ರ ಕೋಪದಲ್ಲಿರ್ತಾನೆ. ಇತ್ತ ವಿನಂತಿ ಅವ್ರ ರೂಮಲ್ಲಿ ಬಂದು ಕೂತ್ಕೊಂತಾಳೆ. ಯಾಕೆ ಹಿಂಗ್ ಮಕ ಊದಿಸ್ಕೊಂಡ್ ಕೂತಿದೀಯಾ ಅಂತ, ಅದೇನಾಯ್ತು ನಿನ್ನೆ ಕೇಳ್ತಾ ಇರೋದು, ಮಾತಾಡೆ ಅಂತಾಳೆ ಸಾವಿತ್ರಿ. ವಿನಂತಿ ಕೆನ್ನೆ ತೋರಿಸ್ತಾಳೆ. ಏಯ್ ಯಾರೋ ಹೊಡ್ದಿರಂಗವ್ರೆ, ಏನಾಯ್ತೆ? ವಿನಂತಿ ಮಾತಾಡೆ, ಯಾಕೆ ಹಿಂಗ್ ಮುಖ ಊದಿಸ್ಕೊಂಡ್ ಕೂತಿದೀಯಾ ಅಂತ ಸಾವಿತ್ರಿ ಕೇಳ್ತಾಳೆ. ಹೊಡೆದ್ಮೇಲೆ ಮುಖ ಊದಿಸ್ಕೊಳ್ದೆ ಇನ್ನೇನ್ ಮಾಡ್ಲಿ ಅಂತಾಳೆ ವಿನಂತಿ. ಏಯ್ ಯಾರೇ ನೀನು ಹೊಡೆದವ್ರು ಅಂತಾಳೆ ಸಾವಿತ್ರಿ. ಇನ್ಯಾರೋ ಆ ಭದ್ರಮಾಮ ಅಂತ ವಿನಂತಿ ಹೇಳ್ತಾಳೆ. ಲೇಯ್ ನೀನೇನೇ ಮಾಡ್ದೆ, ಅವನ್ಯಾಕೆ ನೀನ್ ಹೊಡ್ದ ಅಂತ ಹೊಸಿ ನೆಟ್ಟಿಗೇಳು ಅಂತಾಳೆ ಸಾವಿತ್ರಿ. ಮದ್ವೆ ಆಗೋ ಗಂಡಂತವ ಮದ್ವೆಗೆ ಯಾವ ಕಲರ್ ಸೀರೆ ತಗೊಂಡ್ಲಿ ಅಂತ ಕೇಳಿದ್ರೆ ಪ್ರೀತಿಯಿಂದ ಹೇಳ್ಬೇಕು ತಾನೆ, ಅದನ್ನ ಬಿಟ್ಬಿಟ್ಟು ಹಿಂಗ್ ಒಡೆದು ಕಳ್ಸಾರೆ ಅಂತ ವಿನಂತಿ ಅಂತಾಳೆ. ಅವ್ರಮ್ಮ ಸಾವಿತ್ರಿ ಇನ್ನೊಂದು ಬಾರಿಸ್ತಾಳೆ ವಿನಂತಿ ಕೆನ್ನೆಗೆ. ಅವ್ವ ನೀನ್ ನನ್ನ ಕೆನ್ನೆಗೆ ಹೊಡೆದ್ಬಿಟ್ಟಲ್ಲವ್ವ, ಈಗ ನೀನ್ ಯಾಕವ್ವ ಹೊಡೆದೆ ಅಂತಾಳೆ ವಿನಂತಿ. ಈಗ ಒಂದು ಹೊಡೆದಿರೋದ್ರಲ್ಲ, ಇನ್ನೂ ಹಿಂಗೆ ಆಡ್ತಾ ಇದ್ರೆ ಈ ಕೆನ್ನೆಗೂ ಬರಸ್ತೀನಿ ತಳೆ ಸಾವಿತ್ರಿ. ಏಯ್ ಸಾವಿತ್ರಿ, ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ದತೆ ಅಂತಾಳೆ ವಿನಂತಿ. ಏಯ್ ನೀನ್ ಕೆಟ್ಟೋಗಿರೋ ತಲೆನ ನೆಟ್ಟಿಗೆ ಮಾಡ್ತಿದ್ದೀನಿ, ನಾನ್ ಮಾಡ್ತಿರೋದೇನೋ ನೀನ್ ಮಾಡ್ತಾ ಇರೋ ಅವಂತ್ರ ಏನೋ, ಈ ಮದ್ವೆ ಆಗ ಗಂಟ ಅವನ್ ತಾಕ್ ಹೋಗ್ಬೇಡ, ಅವನ್ನ ಕೆಣಕ್ಬೇಡ, ಸುಮ್ನೆ ಇರೋ ಅಂತ ಹೇಳಿದ್ದೆ ತಾನೆ. ನೋಡು ಈಗ್ಲೂ ಹೇಳ್ತಾ ಇವ್ನಿ, ಸುಮ್ಕೆ ಇರೋ, ಬೇಕಾರೆ ಆಮೇಲೆ ನೀನು ಏನಾದ್ರೂ ಮಾಡ್ಕೊಳಿವಂತೆ ಅಂತದ್ರಲ್ಲಿ ಹೋಗಿ ಮತ್ತೆ ಅದೇ ಕೆಲಸ ಮಾಡ್ತಾ ಇದೀಯೇನೆ ಅಂತಾಳೆ ಸಾವಿತ್ರಿ. ಅದ್ ಹಂಗಲ್ಲ ಕಣವ್ವ ಅಂತ ವಿನಂತಿ ಹೇಳ್ತಾಳೆ. ಈಗ್ಲೇ ಆ ಕ್ವಾಟ್ಲೆ ಪರೀಕ್ಷೆ ಮಾಡ್ಸಕ್ ಹೋಗಿ ಕೇಕ್ನ ಸತ್ಯ ಎಲ್ರಿಗೂ ತಿಳಿಸ್ತಿದ್ದ. ಅವನ್ ಬಾಯಿ ಮುಚ್ಚೋದ್ಕೆ ಒಂದ್ ಜನ್ಮ ಎತ್ ಬಂದಂಗಾಯ್ತು. ಹೆಂಗೋ ಎಲ್ಲ ಮುಗಿತಲ್ಲಪ್ಪ ಅಂತ ಅನ್ಕೊಂಡ್ರೆ ನನ್ನ ಮಗ ಬೇರೆ ಫೋನ್ ಮಾಡಿರೋ ವಿಚಾರ ಇಟ್ಕೊಂಡು ಎದುರಿಸ್ತಾವನೆ. ಅವ್ನ ಬಾಯಿಗೆ ಬೀಗ ಹೆಂಗ ಹಾಕೋದಪ್ಪ ಅಂತ ಯೋಚನೆ ಮಾಡ್ತಿದ್ರೆ ನೀನ್ ಅಲ್ಲೋಗಿ ಏನೋ ಒಂದ್ ಪಜಿತಿ ಮಾಡ್ಕೊ ಬಂದ್ ಕೂತಿದೀಯ ಅಂತಾಳೆ ಸಾವಿತ್ರಿ. ಅವ್ವ ಏನೋ ಭದ್ರಮಾಮನ್ ಕಣ್ಗೆ ಚಂದ ಕಾಣಿಸ್ಬೇಕು ಅನ್ನೋದೇ ತಪ್ಪೆ ಅಂತಾಳೆ ವಿನಂತಿ. ತೆಪ್ಪಯ್ಯ, ಈ ಮದ್ವೆ ಆಗೋ ಗಂಟ ನೀನೇನ್ ಮಾಡಿದ್ರು ತಪ್ಪಯ್ಯ. ತಪ್ಪಿ ಅಣ್ಣನ್ಗೆ ಏನಾದ್ರೂ ಫೋನ್ ಮಾಡಿದ್ ನೀನೆ ಅಂತ ಗೊತ್ತಾದ್ರೆ ಏನಾಗ್ತದೆ ಅಂತ ಯೋಚನೆ ಮಾಡಿದೀಯಾ ಅಂತ ಸಾವಿತ್ರಿ ಮಾತಾಡ್ತಿದ್ರೆ ಕಿಟಕಿ ಹತ್ರ ಕ್ವಾಟ್ಲೆ ನಿಂತ್ಕೊಂಡು ಕೇಳಿಸ್ಕೊಂತಿರ್ತಾನೆ. ಶಿವರಾಮೇಗೌಡರು ಮತ್ತೆ ಗೋವಿಂದೇಗೌಡರು ಇರ್ತಾರೆ ಹಾಲಲ್ಲಿ. ಮೋಹನ ಅಲ್ಲಿಗೆ ಕಾಪಿ ತಗೊಬಂದು, ರೀ ಕಾಪಿ ತಕೊಳ್ಳಿ ಅಂತಾಳೆ. ನನಗ್ ಬೇಡ ಮೋಹನ, ಗೋವಿಂದನ್ ಕೊಡು ಅಂತಾರೆ ಶಿವರಾಮೇಗೌಡರು. ಅಲ್ಲ ರೀ, ನೀವು ಹಿಂಗೆ ತಿಂದಲೇ ಕುಡಿದಲೇ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಹೆಂಗೇಳಿ, ತಕೊಳ್ಳಿ ಕುಡೀರಿ ಅಂತ ಕಾಫಿ ಕೊಡ್ತಾಳೆ ಮೋಹನ. ಅಲ್ಲಿಗೆ ಅಜ್ಜಮ್ಮ ಬರ್ತಾಳೆ. ರೀ ಅತ್ತೆಯವರು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ ಅಂತ ಮೋಹನ ಹೇಳ್ತಾಳೆ. ಶಿವರಾಮೇಗೌಡರು ಅಜ್ಜಮ್ಮ ಮುಖ ನೋಡಿ ಕೋಪ ಮಾಡ್ಕೊಂಡು ಕಾಫಿ ಅಲ್ಲೇ ಇಟ್ಬಿಟ್ಟು ಹೋಗೋದಕ್ಕಂತ ಹೋಗ್ತಾರೆ. ವಿದ್ಯಾನ ಪರೀಕ್ಷೆ ಬರೆಸೋದಕ್ಕೆ ನಾನು ಕರ್ಕೊಂಡದ್ದೆ ಅಂತ ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನ ಮುಖ ದರ್ಶನ ಮಾಡೋದಕ್ಕೂ ನಿನ್ಗಿಷ್ಟ ಇಲ್ಲ ಅಂತ ನನಗೆ ಗೊತ್ತು ಕಣ ಶಿವರಾಮ ಅಂತ ಅಜ್ಜಮ್ಮ ಹೇಳ್ತಾಳೆ. ಅದು ಗೊತ್ತಿದ ಮ್ಯಾಕು ಮಾತಾಡೋಕ್ಕೆ ಏನಿದ್ದಾತೋ ಆ ಮೋಹನ ಅಂತಾನೆ ಶಿವರಾಮೇಗೌಡ. ಕಣ್ಣು ಮುಂದ್ಗುಟೆ ತಪ್ಪುಗಳು ನಡೀತಾ ಇದ್ರು ಇರಿಕ್ಲಾಗಿ ನೋಡ್ಕೊಂಡಿರೋದು ತಪ್ಪೇಯ. ಅದನ್ನ ಮನಸ್ಸಲ್ಲಿ ಮಾಡ್ಕೊಂಡು ಕೊರಗಿ ಸಾಯೋದಕ್ಕಿಂತ ನೀನ್ ತಾವ ಹೇಳೋಣ ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅಜ್ಜಮ್ಮ ಹೇಳ್ತಾಳೆ. ನಾನೇನೇ ಮಾಡಿದ್ರು ಅಟ್ಟಿಯ ನಿಯಮನ ಮೀರಿ ಅಟ್ಟಿಗೆ ಕೆಟ್ಟದಾಗ ಕೆಲಸ ನಾವು ಮಾಡೋಕ್ಕಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಲ್ಲೇ ಬಂದು ನಿಂತ್ಕೊಂಡು ಕೇಳಿಸ್ಕೊಂತಿರ್ತಾಳೆ ವಿದ್ಯಾ. ಇವತ್ತಿನ ಗಂಟ ನಿನ್ನ ತೀರ್ಮಾನದಲ್ಲಿ ನ್ಯಾಯ ಇತ್ತು, ಅದ್ರ ಬಗ್ಗೆ ನನಗೂ ವಿಶ್ವಾಸ ಇತ್ತು. ಆದರೆ ಈಗ ನೀನು ಆತುರದಿಂದ ತಗೊಂಡಿರೋ ನಿರ್ಧಾರ ದೊಡ್ಡ ಅನಾಹುತ ಮಾಡ್ತದೆ ಅಂತ ಆತಂಕ ಆಗ್ತದೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಟ್ಟಿಲಿ ಯಾರೋ ಭಯ ಪಡೋದಾಗ್ಲಿ ಯೋಚನೆ ಮಾಡೋದಾಗ್ಲಿ ಬೇಕಾಗಿಲ್ಲ, ಯಾಕಂದರೆ ನಾನು ಯಾವತ್ತೂ ತಪ್ಪು ಮಾಡೋಕ್ಕಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆದರೆ ಈಗ ಭದ್ರನ್ಗೂ ವಿನಂತಿಗೂ ಮದುವೆ ಮಾಡಕ್ಕೆ ಹೊಂಟಿದೆಯಲ್ಲ, ಅದು ಸರಿ ಇಲ್ಲ ಕಣ್ಲ ಅಂತಾಳೆ ಅಜ್ಜಮ್ಮ. ಹಂಗಾರೆ ಅನ್ಯಾಯ ಆಗಿರೋ ಒಂದು ಹೆಣ್ಣಿಗೆ ನ್ಯಾಯ ಕೊಡ್ಸೋದು ಬೇಡವೇ ಅಂತ ಶಿವರಾಮೇಗೌಡ ಹೇಳ್ತಾರೆ. ನೊಂದಿರೋ ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಇನ್ನೊಂದು ಹೆಣ್ಣಿಗೆ ಎಷ್ಟು ಅನ್ಯಾಯ ಮಾಡೋದು ಎಷ್ಟು ಸರಿ ಹೇಳು? ಶ್ರೀ ಹೆಂಗ್ಸು ನಮ್ಮ ವಂಶದ ಕುಡಿನ ಹೊಟ್ಟೆಲಿ ಇಟ್ಕೊಂಡು ಬಹು ಒದ್ದಾಡ್ತಾವಳೆ ಅಂತ ಹೆಣ್ಣು ಕಣ್ಣೀರು ಹಾಕಿದ್ರೆ ನಮ್ಮ ಮಟ್ಟಿಗೆ ಒಳ್ಳೇದಾಗ್ತದ ಹೇಳು ಅಂತಾಳೆ ಅಜ್ಜಮ್ಮ. ನಾನೇನು ಈ ಮದುವೆನ ಸಡಗರ ಸಂಭ್ರಮದಿಂದ ಮಾಡ್ತಾ ಇಲ್ಲ, ಧರ್ಮ ಸಂಕಟದಿಂದಲೇ ಈ ತೀರ್ಮಾನಕ್ಕೆ ಬಂದಿರೋದು. ನನ್ನ ಮನಸ್ಸಿಗೆ ಕಷ್ಟ ಆದ್ರೂ ಇಂಥ ತೀರ್ಮಾನ ತಗೊಳ್ಳೋದಕ್ಕೆ ಬೇಕಾದಷ್ಟು ಕಾರಣಗಳಿವೆ ಅಂತ ಶಿವರಾಮೇಗೌಡ ಹೇಳ್ತಾನೆ. ಕಾರಣಗಳೇನೇ ಇರಲಿ ಕೋಪದಲ್ಲಿ ಕೊಯ್ಕೊಂಡು ಮಗು ಶಾಂತವಾದ್ಮೇಲೆ ಬರ್ತದೆ, ಹಂಗೇನಾದ್ರೂ ಈಗ ತಪ್ಪು ಮಾಡಿದ್ರೆ ಮುಂದೆ ಅದನ್ನ ಸರಿ ಮಾಡೋಕ್ಕಾಗ್ತದೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಹಂಗಂತ ಹೇಳ್ಬಿಟ್ಟು ಆಗೋ ಅನಾಹುತಕ್ಕೆ ದಾರಿ ಮಾಡ್ಕೊಡೋಕ್ಕಾಗ್ತದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರಿನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.